ರಾಮೇಶ್ವರಂ everyone should know, no? They are not compromise in price also. Bill count. వానికి డైరెక్ట్ గా ఓనర్ కి ఇన్స్టాల్ వానికి లేదు వానికి చెప్తాను ఓనర్ కి ಬಂಧುಗಳೇ ನೋಡಿ ಎಲ್ಲರೂ ಹೇಗಿದ್ದೀರಾ ನೋಡಿ ದಿ ರಾಮೇಶ್ವರಂ ಕೆಫೆ ಅಂತಕ್ಕಂಥದ್ದು ಈಗ ಬೆಂಗಳೂರಲ್ಲಿ ತುಂಬ ಫೇಮಸ್ ಹೋಟೆಲ್ ಆಗಿದೆ ಅಂತಕ್ಕಂಥ ಒಂದು ಫೇಮಸ್ ಹೋಟೆಲ್ ಇದು ನೋಡಿ ಇದ್ರ ಮಾಲೀಕರು ಯಾರು ಅಂತ ನಿಮಗೂ ಕೂಡ ಆಲ್ರೆಡಿ ಗೊತ್ತೇ ಇರುತ್ತೆ ಸ್ನೇಹಿತರೆ ಇದು ನೋಡಿ ಇದು ಫೇಮಸ್ ಹೋಟೆಲ್ ಆಗಿರೋದ್ರಿಂದ ಇದರಲ್ಲಿ ತುಂಬ ಕಾಸ್ಟ್ಲಿ ಊಟ ಇದೆ ಈಗ ಇಲ್ಲಿ ಊಟ ಎಲ್ಲ ತುಂಬ ಕಾಸ್ಟ್ಲಿ ಆಗ್ತಾ ಇರೋದ್ರಿಂದ ಜನಗಳು ಕೂಡ ಪರವಾಗಿಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಕ್ವಾಂಟಿಟಿ ಚೆನ್ನಾಗಿ ಕೊಡ್ತಾರೆ ಅಂದ್ಬಿಟ್ಟು ತುಂಬ ಜನ ಚಪ್ಪರ್ಕೊಂಡು ತಿಂತಾರೆ ಒಳಗಡೆ ಹೋಗಿ ಇನ್ನು ತಿನ್ನೋದಂತೂ ತುಂಬ ಇದೆ ತಿನ್ನೋದು ಮಾತ್ರ ಅಲ್ಲ ತುಂಬ ರಶ್ಶು ಈಗ ರಾಮೇಶ್ವರಂ ಕೆಫೆ ನೋಡ್ತಾ ಇದ್ದಾರಲ್ಲ ಈ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಏನೋ ಸಣ್ಣದಾಗಿ ಏನೋ ಜಿರ್ಲೆ ಕಾಣಿಸ್ಕೊಂಡಿದೆ ಜಿರ್ಲೆ ಏನೋ ಬೈ ಮಿಸ್ಟೇಕ್ ಬಂತು ಅದನ್ನೇ ಒಂದು ದೊಡ್ಡ ಸುದ್ದಿ ಮಾಡಿಬಿಟ್ಟಿದ್ದಾರೆ ಈಗ ನೋಡಿ ಅಂಥ ದೊಡ್ಡ ಬ್ರ್ಯಾಂಡ್ ಈಗ ಹೋಟೆಲ್ ಬ್ರ್ಯಾಂಡು ಈಗ ಮಾನ ಮರ್ಯಾದೆನೇ ಹೊರಟೈತಿ ಈಗ ರಾಮೇಶ್ವರಂ ಕೆಫೆಗೆ ಇಷ್ಟು ದಿವಸ ಎಷ್ಟು ಜನಗಳು ಬರ್ತಾಯಿದ್ರು ಎಷ್ಟು ಜನ ಊಟ ಮಾಡ್ತಾಯಿದ್ರು ಏನೋ ಇನ್ನು ನೆಕ್ಸ್ಟು ಆ ಹೋಟ್ಲಿಗೆ ಯಾರು ಹೋಗೋದೇ ಇಲ್ಲ ನೋಡಿ ಇಂಥ ಒಂದು ವಿಷಯ ಇವಾಗ ನಮ್ಮ ಜನಗಳಿಗೆ ಇದು ಬೇಕಾಗಿತ್ತು ಒಂದು ಸಣ್ಣ ಏನೋ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ನೋಡಿ ಒಂದು ಸಣ್ಣ ತಪ್ಪಾಗಿದ್ರು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂತಂದರೆ ನಮ್ಮ ಜನ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ನೋಡಿ ನಮ್ಮ ಒಂದು ಕಲ್ಚರ್ ಅಂತಕ್ಕಂಥ ನಮ್ಮ ಊಟ ನೋಡಿ ಊಟ ಇಲ್ಲ ಒಂದು ಸಣ್ಣ ಏನೋ ಸ್ಮಾಲ್ ಜಿರ್ಲೆ ಸಿಕ್ತಪ್ಪ ಸಣ್ಣ ತೆಗೆದಾಕ್ಬಿಟ್ಟದಾಗಿ ಇಲ್ಲ ಬೇರೆ ಊಟ ಕೊಡ್ತಾರೆ ಅದನ್ನೇ ಆ ಊಟ ಬೇಡ ಅಂತಂದ್ರೂ ಕೂಡ ನಡೆಯುತ್ತೆ ಆದರೂ ಕೂಡ ಒಂದು ಸಣ್ಣ ವಿಷಯನ ದೊಡ್ಡದು ಮಾಡಿಬಿಡ್ತಾರೆ ಅಂತಂದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇದನ್ನೇ ವೈರಲ್ ಮಾಡಿದ್ರೆ ಪಾಪ ನೋಡಿ ಎಷ್ಟೋ 18 ಕೋಟಿ 60 ಕೋಟಿ ಎಷ್ಟೋ ಬಂಡವಾಳ ಹಾಕಿದಾರಂತೆ ನೋಡಿ ಆ ಒಂದು ಹೋಟೆಲ್ಗಂತಲ್ಲ ಅವರ ಒಂದು ಬ್ರ್ಯಾಂಡಿಗೆ ಕೋಟಿ ಬಂಡವಾಳ ಇನ್ವೆಸ್ಟ್ ಮಾಡಿರೋದೆಲ್ಲ ಈಗ ಹೋಗ್ಬಿಡ್ತು ನೋಡಿ ಅವ್ರು ಇನ್ವೆಸ್ಟ್ ಮಾಡಿರೋ ಬ್ರ್ಯಾಂಡ್ ಈಗ ಯಾರು ನೆಕ್ಸ್ಟ್ ಈಗ ಅವ್ರ ಹೋಟ್ಲ್ ಕಡೆಗೆ ಊಟ ಮಾಡೋದಕ್ಕೂ ಹೋಗಲ್ಲ ಒಂದು ಲಂಚ್ ಟಿಫನ್ ಡಿನ್ನರ್ ಯಾವುದೇ ಏನು ಮಾಡೋಕ್ಕೋಗಲ್ಲ ಇಂಥ ಟೈಮಲ್ಲಿ ನೋಡಿ ಅವ್ರ ಬ್ರ್ಯಾಂಡೇ ಹಾಳಾಗೋಗುತ್ತೆ ಇಂಥ ಬ್ರ್ಯಾಂಡ್ ಈಗ ಹಾಳಾಗೋದ್ರೆ ಪಾಪ ಅವ್ರು ಕೋಟಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಗತಿ ಏನಾಗಬೇಕು ಪಾಪ ಅವ್ರ ದಂಪತಿಗಳು ಇದ್ದಾರಲ್ಲ ಅವ್ರ ದಂಪತಿಗಳ ಹೆಸರು ಕೂಡ ಕಂಡು ಬಂದಿಲ್ಲ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಟೈಮು ಸದ್ಯಕ್ಕೆ ನೋಡಿ ಅವ್ರ ದಂಪತಿಗಳಿಗೆ ರಾಮೇಶ್ವರಂ ಕೆಫೆ ಅಂತ ಒಂದು ಬ್ರ್ಯಾಂಡ್ ದಂಪತಿಗಳಿಗೆ ಎಷ್ಟು ನೋವಾಗಬೇಡ ಈ ಥರ ಒಂದು ಸಣ್ಣ ಪುಟ್ಟ ಒಂದು ಜಿರ್ಲೆನೂ ಅಲ್ಲ ಅದು ಒಂದು ಸಣ್ಣದು ಯಾವುದೋ ಒಂದು ಪೀಸ್ ಥರ ಇದೆ ಅಷ್ಟೇ ಅದು ಸಣ್ಣ ಜರಿ ಹುಳು ಥರ ಅಷ್ಟೇ ಅದು ಅದನ್ನು ತೆಗೆದಾಕ್ಬಿಟ್ಟು ತಿನ್ನೋದೇನು ಬೇಡ ಬೇರೆ ಊಟ ಕೊಟ್ಟರು ಕೂಡ ನಡೆಯುತ್ತೆ ಅಲ್ಲಿ ಏನು ಬೇಕಾಗಿಲ್ಲ ನೋಡಿ ಇಲ್ಲಾಂದರೆ ಊಟನೇ ಬೇಡಪ್ಪ ಅಂತ ಹೋಗ್ಬಿಟ್ರು ಆಗುತ್ತೆ ಅದನ್ನು ಒಂದು ವೀಡಿಯೋ ಮಾಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಆಗ್ತಾಯಿದ್ದಾರೆ ಈಗ ನೋಡಿ ನೀವು ಕೂಡ ಕಾಮೆಂಟ್ ಮಾಡಿ ಒಂದು ಏನೋ ತೆಗೆದು ಎಸ್ಬಿಟ್ಟು ಊಟ ಮಾಡ್ಬಿಟ್ಟು ಹೋಗ್ತಾರೆ ಇಲ್ಲ ಅಂತಂದರೆ ಆ ಊಟನೇ ಬೇಡಪ್ಪ ನಾನು ಬೇರೆ ಹೋಟ್ಲಲ್ಲಿ ಊಟ ಮಾಡ್ತೀನಿ ಅಂತ ಹೋಗ್ಬಿಟ್ರೆ ಸಾಕು ಸುಮ್ಮನೆ ನೋಡಿ ಈಗ ಅವ್ರ ಬ್ರ್ಯಾಂಡ್ ಮೇಲೆ ಎಷ್ಟು ಹೊಡೆತ ಬೀಳ್ತು ಈಗ ಆ ಥರ ವೀಡಿಯೋ ಮಾಡೋಕ್ಕಿದ್ಕೆ ಆ ಒಂಥರ ಒಂದು ವೀಡಿಯೋ ಅಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಕಡೆ ಎಲ್ಲ ಕಡೆ ಬರೀ ಇದೇ ವೈರಲ್ ಆಗ್ತಾ ಇದೆ ಈ ಥರ ಜಿರ್ಲೆ ರಾಮೇಶ್ವರಂ ಕೆಫೆಯಲ್ಲಿ ಜಿರ್ಲೆ ಕಾಣಿಸ್ಕೊಳ್ತು ಈ ಥರ ಎಲ್ಲ ಕಡೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ನೋಡ್ತಾ ಇರ್ತೀರಾ ಆಗೋಗಿದೆ ಅಂತಲ್ಬೇಡ ನೋಡಿರ್ತೀರ ಈ ಥರ ಎಲ್ಲ ಒಂದು ಸಣ್ಣ ಪುಟ್ಟ ಒಂದು ವಿಷಯಕ್ಕೆಲ್ಲ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಗಲಾಟೆ ಮಾಡ್ಕೊಂಡಿದ್ದಾರೆ ಜನಗಳು ಅಂತಂದರೆ ಏನು ಅರ್ಥ ನೋಡಿ ಇದೆಲ್ಲ ಒಂದು ಹೋಟ್ಲಲ್ಲಿ ಕೂಡ ಎಷ್ಟೆಷ್ಟು ಥರದ ವೆರೈಟಿ ಊಟ ಮಾಡಿರ್ತಾರೆ ನೋಡಿ ವೆರೈಟಿ ಊಟ ಅಂತಂದರೆ ನೀವು ಬರೀ ಒಂದು ಸಣ್ಣ ಪುಟ್ಟ ನಮ್ಮಂಥ ಪುಟ್ಟಬಾತು ಹೋಟೆಲ್ಗಳಿರುತ್ತಲ್ಲ ಇಡ್ಲಿ ದೋಸೆ ಆ ಥರ ಅಂತಲ್ಲ ಎಲ್ಲ ಥರದ ವೆಜ್ ವೆರೈಟಿ ಇರುತ್ತೆ ಅಲ್ಲಿ ವೆಜ್ ಬೇಕಾದಂಥ ಎಲ್ಲ ಥರದ ಒಂದು ಗೋಬಿ ಮಂಚೂರಿ ಸ್ನ್ಯಾಕ್ಸ್ ತಗೊಂಡಿರ್ದಿ ಟೀ ಕಾಫಿ ಬಂದಿರ್ದಿ ಎಲ್ಲ ಈಗ ಕಾಸ್ಟ್ಲಿ ಆಗಿದೆ ಮೊದಲೆಲ್ಲ ಕಮ್ಮಿ ಬೆಲೆಗಿತ್ತು ಈಗ ಅದು ಕೂಡ ಒಂದು ಡಿಮ್ಯಾಂಡ್ ಆಗಿರೋದ್ರಿಂದ ಒಂದು ಅದು ಹೋಟೆಲ್ಲು ಕಾಸ್ಟ್ಲಿ ಆಗಿರೋದ್ರಿಂದ ನೋಡಿ ಆದರೂ ಈಗ ಬ್ರ್ಯಾಂಡ್ ಮೇಲೆ ಒಂದು ಹೊಡೆತ ಬೀಳ್ತು ಈಗ ನೋಡಿ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಸಣ್ಣ ಜಿರ್ಲೆ ಕಾಣಿಸ್ಕೊಂಡಿದ್ದಕ್ಕೆ ಇದೊಂದು ಸಣ್ಣ ಸುದ್ದಿನ ದೊಡ್ಡದು ಮಾಡಿಬಿಟ್ಟಿದ್ದಾರೆ ಈಗ ನೋಡಿ ಅವ್ರ ಬ್ರ್ಯಾಂಡು ಎಷ್ಟಿಗೆ ಫೇಮಸ್ ಆಗಿದ್ದು ಬ್ರ್ಯಾಂಡು ಈಗ ಕಮ್ಮಿ ಆಗೋಗುತ್ತೆ ನೋಡಿ ಅವ್ರ ಬ್ರ್ಯಾಂಡಿಗೆ ನಾನು ಬ್ರ್ಯಾಂಡ್ ಪರ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ ಬಟ್ ಆದರೂ ಕೂಡ ಕಮ್ಮಿ ಆಗೋಯ್ತು ನೋಡಿ ಅವ್ರ ಬ್ರ್ಯಾಂಡ್ ಒಂದು ಲೆವೆಲ್ಲೇ ಕಮ್ಮಿ ಆಗೋಗುತ್ತೆ ಈಗ ಅವರ ಒಂದು ಹೋಟೆಲ್ಗೆ ನೆಕ್ಸ್ಟ್ ಕಸ್ಟಮರ್ ಹೋಗೋದೇ ಕಮ್ಮಿ ಆಗ್ತಾರೆ ನೋಡಿ ಡೈಲಿ ಕಸ್ಟಮರು ಎಷ್ಟು ಲಕ್ಷ ಬರ್ತಿದ್ರೋ ಏನೋ ಗೊತ್ತಿಲ್ಲ ಈಗ ಕಸ್ಟಮರ್ಸು ಕಮ್ಮಿ ಬರುತ್ತಾರೆ ನೋಡಿ ಈಗ ಕಮ್ಮಿ ಅಂದರೆ ಒಂದು 10,000 20,000 ಈ ರೀತಿ ಕಸ್ಟಮರ್ಸ್ ಬಂದರೆ ಹೆಚ್ಚು ಆ ರೀತಿ ಬಂದು ನೋಡಿ ಮೊದಲೆಲ್ಲ ಜಾಸ್ತಿ ಬರ್ತಿದ್ರೇನೋ ಈಗ ನೋಡಿ ನೀವು ಕೂಡ ಕಾಮೆಂಟ್ ಮಾಡಿ ಇದೆಲ್ಲ ಒಂದು ಏನು ಸಣ್ಣ ಇನ್ಸಿಡೆಂಟ್ನ ಎಷ್ಟು ದೊಡ್ಡದಾಗಿ ವೈರಲ್ ಮಾಡಿದ್ರು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ.